ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿ ಕಡೆಯಿಂದ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಇಂದ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನನ್ಗೆ ಗೊತ್ತು ನೀವೆಲ್ಲ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಬನ್ನಿ ಸ್ಟಾರ್ಟ್ ಮಾಡಿ. ಸ್ಕ್ರೀನ್ ಬಂದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ನಿಮ್ಗೆ ಗೊತ್ತಾಗಿದೆ, ಇವಾಗ ನಾವು ಲೆಡ್ಜರ್ ಅಕೌಂಟ್ಸ್ ಬಗ್ಗೆ ಕಲ್ತ್ಕೊಳ್ತಾ ಇದೀವಿ. So the most important apart from this chapter admission of a partner ನಲ್ಲಿ 12 marks ಗೆ ಲೆಡ್ಜರ್ ಅಕೌಂಟ್ ಕಂಪಲ್ಸರಿ ಇರುತ್ತೆ ನಿಮ್ಗೆ ಫೈನಲ್ ಎಕ್ಸಾಮ್ ಅಲ್ಲಿ. ಕಂಪ್ಲೀಟ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೀವು ನೋಡೋದ್ರಿಂದ 12 ಮಾರ್ಕ್ಸ್ ಕ್ವೆಶನ್ ಇಷ್ಟು ಈಸಿಯಾಗಿ ನೀವು ಕಲಿಬಹುದು ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿದ್ರಾಗ ಮಾಡ್ತಾ ನಿಮ್ಗೆ ಸಿಂಪಲ್ ಸ್ಟೆಪ್ಸ್ ಒಂದಿಗೆ 12 ಮಾರ್ಕ್ಸ್ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಡ್ಜರ್ ಅಕೌಂಟ್ ನ ನಾವಿಲ್ಲಿ ಏನ್ ಮಾಡ್ಬೇಕು, ಪ್ರಿಪೇರ್ ಮಾಡೋಣ. ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ನಮ್ಗೆ ಕ್ವೆಶನ್ ಅಲ್ಲಿ ಏನೇನಿರುತ್ತೆ ಅಂತ ನಾವು ನೋಡ್ಕೋಬೇಕು. ಕ್ವೆಶನ್ ಅಲ್ಲಿ ಏನೇನಿರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. 12 ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ಇಂದ ಕ್ವೆಶನ್ ಅಲ್ಲಿ ಏನೇನಿರುತ್ತೆ, ನಮ್ಗೆ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಇರುತ್ತೆ. ಈ ಎರಡು ಇನ್ಫಾರ್ಮೇಶನ್ ತಗೊಂಡು ನೀವ್ ಏನ್ ಪ್ರಿಪೇರ್ ಮಾಡ್ಬೇಕು, ನೀವು ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಯಾವ ಅಕೌಂಟ್ ನ ನೀವು ಇಲ್ಲಿ ಪ್ರಿಪೇರ್ ಮಾಡ್ಬೇಕಾಗತ್ತೆ, ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮೂರನೇದು ಬಂದು ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ನಾನು ನಿಮ್ಗೆ ಇಲ್ಲೊಂದು ವರ್ಡ್ ಹಾಕಿದ್ದೀನಿ, ಓಲ್ಡ್ ಮತ್ತೆ ನ್ಯೂ ಅಂತೇಳಿ. ಯಾಕೆ ಅಂದ್ರೆ ಕ್ವೆಶನ್ ಅಲ್ಲಿ ಸಹ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಇದೆ, ಲೆಡ್ಜರ್ ಅಕೌಂಟ್ಸ್ ನೀವು ಪ್ರಿಪೇರ್ ಮಾಡೋ ಆನ್ಸರ್ ಅಲ್ಲೂ ಸಹ ಏನಾಗಿದೆ, ಬ್ಯಾಲೆನ್ಸ್ ಶೀಟ್ ಇದೆ. ನಾನು ಬ್ಯಾಲೆನ್ಸ್ ಶೀಟ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬೇಕು ನಾನು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ತಾ ಇದ್ದೀನ ಅಥವಾ ನ್ಯೂ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ತಾ ಇದ್ದೀನ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು. ನಿಮ್ಗೆಲ್ಲೂ ಕನ್ಫ್ಯೂಷನ್ಸ್ ಆಗ್ಬಾರ್ದು ಅಂತ ಈಚ್ ಅಂಡ್ ಎವ್ರಿ ಸ್ಟೇಜಸ್ ನಲ್ಲೂ ಇಂಪಾರ್ಟೆನ್ಸ್ ಕೊಟ್ಟು ಸಿಂಪಲ್ ಸ್ಟೆಪ್ಸ್ ಒಂದಿಗೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋ ರೆಸ್ಪಾನ್ಸಿಬಿಲಿಟೀಸ್ ನಿಮ್ದಾಗಿರುತ್ತೆ. ಇವಾಗ ನಮ್ಗೆ ಗೊತ್ತಾಗಿದೆ ಕ್ವೆಶನ್ ಅಲ್ಲಿ ಏನೇನಿರುತ್ತೆ. ಈ ಕ್ವೆಶನ್ ಇನ್ಫಾರ್ಮೇಶನ್ಸ್ ತಗೊಂಡು ಯಾವ ಅಕೌಂಟ್ ನ ನಾವಿಲ್ಲಿ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಫಸ್ಟ್ ಅಕೌಂಟ್ ಯಾವ್ದಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ. ಹಾಗಾದ್ರೆ ಬನ್ನಿ ನೋಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಏನೇನ್ ಇನ್ಫಾರ್ಮೇಶನ್ಸ್ ನಮ್ಗೆ ಗೊತ್ತಿರ್ಬೇಕು. ಈಗ ನೋಡೋಣ, ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ನೋಟೆಡ್ ವೆನ್ ಯು ಆರ್ ಪ್ರಿಪೇರಿಂಗ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವೀಗ ಪ್ರಿಪೇರ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಇರ್ಬೇಕು. ನಾನು ಇದನ್ನ ಹೇಳಕ್ ಮುಂಚೆನೆ ನಿಮ್ಗೆ ಪ್ರೀವಿಯಸ್ ಸ್ಲೈಡ್ ತೋರಿಸಿದೀನಿ. ಕ್ವೆಶನ್ ಅಲ್ಲಿ ನಮ್ಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನಮ್ಗೆ ಗೊತ್ತಿದೆ, ನಮ್ ತಲೆನಲ್ಲಿ ಅಷ್ಟು ಇನ್ಫಾರ್ಮೇಶನ್ಸ್ ನ ತಲೆನಲ್ಲಿ ಇಟ್ಕೊಂಡು ಕಂಪ್ಲೀಟ್ 12 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋದು ನಮ್ಗೆ ಡಿಫಿಕಲ್ಟ್ ಅಂತ ಹೇಳಿ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ಸ್ ತಲೆಯಲ್ಲಿ ಇಟ್ಕೊಳ್ಬೇಕು, ಅಡ್ಜಸ್ಟ್ಮೆಂಟ್ಸ್ ಇನ್ಫಾರ್ಮೇಶನ್ಸ್ ತಲೆಯಲ್ಲಿ ಇಟ್ಕೋಬೇಕು. ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ತಲೆಯಲ್ಲಿ ಇಟ್ಕೊಂಡು 12 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋದು ಈಸಿನಾ? ಖಂಡಿತವಾಗ್ಲೂ ಇಲ್ಲ, ಅದು ನಿಮ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸಿಂಪಲ್ ಸ್ಟೆಪ್ಸ್ ಏನ್ ಕೊಡ್ತೀನಿ ಅದನ್ನ ಫಾಲೋ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ತಲೆಯಲ್ಲಿ ಇಟ್ಕೊಳ್ಳೋ ನೆಸೆಸಿಟಿನೇ ಇರಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ನೋಡಿ, ನಾವೀಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಕ್ವೆಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಮ್ ಫೋಕಸ್ ಎಲ್ಲಿರ್ಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಮಾತ್ರ ಇರ್ಬೇಕು. ನಾವ್ ಯಾವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನಾವಿಲ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ತಗೋಬೇಕಾ? ನೋ, ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ. ಎಲ್ಲಾ ಕೇಸಸ್ ನಲ್ಲೂ ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ನಾವೇನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. ಯಾಕೆ ಇಗ್ನೋರ್ ಮಾಡ್ಬೇಕು ಅದನ್ನ ಅಂತಂದ್ರೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಈ ಚಾಪ್ಟರ್ ನಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಾಗಿರುತ್ತೆ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಆಗಿರುತ್ತೆ. ನ್ಯೂ ಪಾರ್ಟ್ನರ್ ತಗೊಂಡ್ಬಂದಿರುವಂತ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಆಗಿರುತ್ತೆ. ಹಾಗಾಗಿ ಪಾರ್ಟ್ನರ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಈ ಫಸ್ಟ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೆಕೆಂಡ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗುತ್ತೆ ನ್ಯೂ ಪಾರ್ಟ್ನರ್ ತಗೊಂಡ್ ಬಂದಿರುವಂತ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ತಗೋಬಾರ್ದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಏನಕ್ಕೋಸ್ಕರ ನಾವು ಪ್ರಿಪೇರ್ ಮಾಡ್ಬೇಕು, ಯಾವಾಗ ಹೊಸ ಪಾರ್ಟ್ನರ್ ಬಿಸ್ನೆಸ್ ಬರ್ತಾರೆ ಅವ್ರು ಕ್ಯಾಪಿಟಲ್ ಯೂಸ್ ಮಾಡಕ್ ಮುಂಚೆ ಬಿಸ್ನೆಸ್ ನಲ್ಲಿ ಒಂದಷ್ಟು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಇರುತ್ತೆ. ಫಾರ್ ನೋಯಿಂಗ್ ದ ರಿಯಲೈಸಬಲ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಈ ಕಂಪ್ಲೀಟ್ ಸ್ಟೇಜ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಇನ್ಫಾರ್ಮೇಶನ್ಸ್. ನಾವೀಗ ಏನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಮಾತ್ರ ಇರಬೇಕು. ಹಾಗಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ತಗೋಬೇಕಾ? ಹೌದು, ಬಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಬಿಟ್ಟು ಮಿಕ್ಕಿರೋ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ.
ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಮಾತ್ರನೇ ರೆಕಾರ್ಡ್ ಮಾಡೋದು, ಬ್ಯಾಲೆನ್ಸ್ ಶೀಟ್ ಏನ್ ಬೇಕಾಗಲ್ಲ ನಿಮ್ಗೆ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 1, ಅಡ್ಜಸ್ಟ್ಮೆಂಟ್ ನಂಬರ್ 2, ಅಡ್ಜಸ್ಟ್ಮೆಂಟ್ ನಂಬರ್ 3, ಅಡ್ಜಸ್ಟ್ಮೆಂಟ್ ನಂಬರ್ 4 ಅಂತ ಹೆಂಗೆ ಆರ್ಡರ್ ವೈಸ್ ನಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೋ ಅದೇ ಆರ್ಡರ್ ವೈಸ್ ನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಪೋಸ್ಟಿಂಗ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ರೆಡಿ ಆಗುತ್ತೆ ನಿಮ್ಗೆ. ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಾವು ಅಡ್ಜಸ್ಟ್ಮೆಂಟ್ಸ್ ಇರೋ ಎಂಟ್ರೀಸ್ ಮಾತ್ರನೇ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ರೆಕಾರ್ಡ್ ಮಾಡೋದು ಅಂತ. ನೀವು ಹುಡ್ಕೋ ನೆಸೆಸಿಟಿ ಇಲ್ಲ, ಬ್ಯಾಲೆನ್ಸ್ ಶೀಟ್ ರಿವ್ಯಾಲ್ಯೂಯೇಷನ್ ಅಂತ ಹುಡ್ಕೋ ನೆಸೆಸಿಟಿ ಏನು ಇರಲ್ಲ. ಜಸ್ಟ್ ಫೋಕಸ್ ಆನ್ ಯುವರ್ ಅಡ್ಜಸ್ಟ್ಮೆಂಟ್ಸ್ ಅಂಡ್ ಟ್ರಾನ್ಸ್ಫರ್ ಆಲ್ ದ ಎಂಟ್ರಿ ಎಕ್ಸೆಪ್ಟ್ ದ ಫಸ್ಟ್ ಟ್ರಾನ್ಸಾಕ್ಷನ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದಾದ್ಮೇಲೆ ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್, ಇದು ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಫಾರ್ಮೆಟ್ ಇಲ್ಲ. ನಿಮ್ಗೆ ಮಕ್ಕಳಿಗೆ ಅರ್ಥ ಆಗ್ಲಿ ಅಂತ ಸಿಂಪ್ಲಿಫೈಸ್ ನಲ್ಲಿ ನಾನ್ ಪ್ರಿಪೇರ್ ಮಾಡಿರೋದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಇದೊಂದು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸಿ ಆಗ್ಬಿಡತ್ತೆ. ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಡೆಬಿಟ್ ಸೈಡ್ ನ ತಗೊಳ್ಬೇಕು. ಅಸೆಟ್ ವ್ಯಾಲ್ಯೂ ಕಮ್ಮಿ, ಮ್ಯಾಮ್ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು, ನೆಕ್ಸ್ಟ್ ಸೈಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಜಾಸ್ತಿ ಆಗೋದು ಕಮ್ಮಿ ಆಗೋದು ಹೇಗೆ ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವೀಗ ರೆಕಾರ್ಡ್ ಮಾಡ್ಬೇಕು ಅನ್ನೋದು. ಬಟ್ ಈಗ ನೀವ್ ಅರ್ಥ ಮಾಡ್ಕೋಬೇಕು, ಅಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೆ ನಾವೇನ್ ಮಾಡ್ಬೇಕು, ಡೆಬಿಟ್ ಸೈಡ್ ನ ರೆಕಾರ್ಡ್ ಮಾಡ್ಬೇಕು. ನೋಡಿ ಇದಕ್ ಆಪೋಸಿಟ್ ಆಗಿ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್. ಈಗ ನೀವು ಯಾವ್ದು ಗ್ಯಾಪ್ ನ ಇಟ್ಕೋತೀರಾ, ಡೆಬಿಟ್ ಸೈಡ್ ಒಂದ್ ಗ್ಯಾಪ್ ನ ಇಟ್ಕೊಂಡ್ರೆ ಕ್ರೆಡಿಟ್ ಸೈಡ್ ರಿವರ್ಸ್ ಆಗಿರುತ್ತೆ. ಕಮ್ಮಿ ಆದ ಅಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೆ ಡೆಬಿಟ್ ಸೈಡ್, ಇನ್ಕ್ರೀಸ್ ಆದ್ರೆ ನಮ್ಗೆ ಇಲ್ಲಿ ಕ್ರೆಡಿಟ್ ಸೈಡ್ ಆಗಿರುತ್ತೆ. ಡಿಪ್ರಿಸಿಯೇಷನ್ ಅನ್ನೋ ವರ್ಡ್ ಇತ್ತು ಅಂತ ಅಂದ್ರೆ ಡೆಬಿಟ್ ಸೈಡ್, ಅಪ್ರಿಸಿಯೇಷನ್ ಅನ್ನೋ ವರ್ಡ್ ಇತ್ತು ಅಂತಂದ್ರೆ ಕ್ರೆಡಿಟ್ ಸೈಡ್. ಡಿಪ್ರಿಸಿಯೇಷನ್ ಅಂದ್ರೆ ಏನು, ಯಾವುದೇ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆದ್ರೆ ನಾವು ಅದನ್ನ ಡಿಪ್ರಿಸಿಯೇಷನ್ ಅಂತೀವಿ. ಯಾವುದೇ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಅದನ್ನ ಏನಂತ ಹೇಳಿ ಕರಿತೀವಿ, ಅಪ್ರಿಸಿಯೇಷನ್ ಅಂತ ಹೇಳಿ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ ಅಂತ ಇನ್ನು ಬಾಕಿ ಇದೆ, ನಾವಿನ್ನ ಕಟ್ಟಿಲ್ಲ. ಆ ತರ ಎಕ್ಸ್ಪೆನ್ಸಸ್ ನಾವು ಡೆಬಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ನಿಮ್ ಮೈಂಡ್ ಅಲ್ಲಿ ಇರ್ಬೇಕು ಔಟ್ಸ್ಟ್ಯಾಂಡಿಂಗ್ ಅನ್ನೋ ವರ್ಡ್ ಇದ್ರೆ ಡೆಬಿಟ್ ಸೈಡ್. ಅದಕ್ಕೆ ಆಪೋಸಿಟ್ ಏನು, ಪ್ರೀಪೇಡ್ ಅಂದ್ರೆ ಏನು, ಅಡ್ವಾನ್ಸ್ ಅಂತ ಹೇಳಿ. ಪ್ರೀಪೇಡ್ ಅನ್ನೋ ವರ್ಡ್ ಇತ್ತು ಅಂತ ಅಂದ್ರೆ ನಾವು ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ನೆಕ್ಸ್ಟ್ PBD ಅಂದ್ರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಅಂತ ಹೇಳಿ. ಬ್ಯಾಡ್ ಡೆಬ್ಟ್ಸ್ ಅಂದ್ರೆ ನಾವ್ ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ, ಕನ್ಫರ್ಮ್ ಅವ್ರು ಕೊಡೋದೇ ಇಲ್ಲ ನಮ್ಗೆ, ಆತರ ಕೊಡದಲ್ಲೇ ಇರುವಂತ ಅಮೌಂಟ್ಸ್ ನಾವು ಬ್ಯಾಡ್ ಡೆಬ್ಟ್ಸ್ ಅಂತ ಹೇಳಿ ಕರಿತೀವಿ. ಕಂಪನಿ ಏನ್ ಪ್ರಾಫಿಟ್ ನ ಅರ್ನ್ ಮಾಡಿರ್ತಾರೆ, ಅರ್ನ್ ಮಾಡಿರೋದ್ರಲ್ಲಿ ಸ್ವಲ್ಪ ದುಡ್ಡನ್ನ ಇನ್ ಕೇಸ್ ಆಫ್ ಬ್ಯಾಡ್ ಡೆಬ್ಟ್ಸ್ ಯೂಸ್ ಮಾಡ್ಬೇಕು ಅಂತ ಎತ್ತಿಕ್ಕಿರ್ತಾರೆ, ಅದನ್ನ ನಾವು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಅಂತ ಹೇಳಿ ಕರಿತೀವಿ. ಅದೇ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಅದು ನಮ್ಗೆ ಡೆಬಿಟ್ ಸೈಡ್ ಆಗಿರುತ್ತೆ, ಡಿಕ್ರೀಸ್ ಆದ್ರೆ ಅದು ನಮ್ಗೆ ಕ್ರೆಡಿಟ್ ಸೈಡ್ ಆಗಿರುತ್ತೆ. ಅದನ್ನ ಮ್ಯಾಮ್ ಇನ್ಕ್ರೀಸ್ ಡಿಕ್ರೀಸ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ನೀವು ಅದ್ರ ಮೀನಿಂಗ್ ತಿಳ್ಕೊಂಡ್ರೆ ಮಾತ್ರನೇ ನಿಮ್ಗೆ ಗೊತ್ತಾಗೋದು ಅದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಂತ ಹೇಳಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಅಂದ್ರೆ ನಾನು ನಿಮ್ಗೆ ಹೇಳ್ದೆ, ಯಾರಿಗೂ ದುಡ್ಡು ಕೊಟ್ಟಿದೀವಿ ಬರಲ್ಲ ಅನ್ನೋಂತ ಅಮೌಂಟ್ ನಾವು ಬ್ಯಾಡ್ ಡೆಬ್ಟ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ 2000 ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ, ಬಟ್ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಗೋಸ್ಕರ ಹೇಳ್ತಾ ಇದೀನಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ PBD 2000 ಅಂತ ಇರುತ್ತೆ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮ್ಗೆ ಎಷ್ಟು ಇತ್ತು, PBD 2000 ಇತ್ತು. ಓಕೆನಾ. ಕರೆಂಟ್ ಇಯರ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸಹ PBD ಏನು 1000 rupees ಬಂತು. ಆಲ್ರೆಡಿ 2000 ಬ್ಯಾಡ್ ಡೆಬ್ಟ್ಸ್ ಇತ್ತು, ತಿರ್ಗಾ 1000 rupees ಏನಾಗಿದೆ, ಜಾಸ್ತಿ ಆಗಿದೆ. ಆಲ್ ಟುಗೆದರ್ ಏನಾಯ್ತು, 3000 ಆಯ್ತು. ಇವಾಗ ಹೇಳಿ PBD ಜಾಸ್ತಿ ಆಗಿದ್ಯಾ ಕಮ್ಮಿ ಆಗಿದ್ಯಾ, 2 ಇದ್ದು 3 ಆಗಿದೆ ಅಂದ್ಮೇಲೆ PBD ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ. ಸೊ ಇನ್ಕ್ರೀಸ್ ಆದ್ರೆ ನಾವ್ ಏನ್ ಮಾಡ್ಬೇಕು, ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ನಾನು ಆಗ್ಲೇ ಇದೆ, ಲಾಸ್ಟ್ ಇಯರ್ 2000 ಇತ್ತು ಬ್ಯಾಡ್ ಡೆಬ್ಟ್ಸ್, ಕೊಡಲ್ಲ ಅನ್ಕೊಂಡಿದ್ರು, ಬಟ್ ಕೊಟ್ಬಿಟ್ರು, 1000 rupees ನ ಕೊಟ್ಬಿಟ್ರು. ಈಗ ನಮ್ಮ ಹತ್ರ ಎಷ್ಟಿದೆ ಬ್ಯಾಡ್ ಡೆಬ್ಟ್ಸ್, 1000 rupees ಕಮ್ಮಿ ಆಯ್ತಲ್ವಾ, ಅವಾಗ ಏನಾಗಿದೆ, ರೆಡ್ಯೂಸ್ ಆಗಿದೆ ಅಂತ. ರೆಡ್ಯೂಸ್ ಆದಾಗ ನಾವ್ ಏನ್ ಮಾಡ್ಬೇಕು, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ರೆಡ್ಯೂಸ್ ಆದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ನಿಮ್ಗೆ ಇದು ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಈ 8 ಎಂಟ್ರೀಸ್ ನಾನು ನಿಮ್ಗೆ ಏನ್ ಹೇಳ್ಕೊಡಿದೀನಿ ತುಂಬಾನೇ ಇಂಪಾರ್ಟೆಂಟ್. ಇಷ್ಟೇ ನಿಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕಾಗಿರೋಂತ ಇನ್ಫಾರ್ಮೇಶನ್ಸ್. ಅಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೆ ಡೆಬಿಟ್, ಜಾಸ್ತಿ ಆದ್ರೆ ಕ್ರೆಡಿಟ್ ಸೈಡ್. ಡಿಪ್ರಿಸಿಯೇಷನ್ ಬಂದ್ರೆ ಡೆಬಿಟ್, ಅಪ್ರಿಸಿಯೇಷನ್ ಬಂದ್ರೆ ಕ್ರೆಡಿಟ್. ಔಟ್ಸ್ಟ್ಯಾಂಡಿಂಗ್ ಇದ್ರೆ ಡೆಬಿಟ್ ಸೈಡ್, ಪ್ರೀಪೇಡ್ ಇದ್ರೆ ಕ್ರೆಡಿಟ್ ಸೈಡ್. PBD ಜಾಸ್ತಿ ಆದ್ರೆ ಡೆಬಿಟ್ ಸೈಡ್, ಕಮ್ಮಿ ಆದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ಇಷ್ಟೇ ಇನ್ಫಾರ್ಮೇಶನ್ಸ್ ಗೊತ್ತಿರ್ಬೇಕು ನಿಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ. ಮ್ಯಾಮ್ ಹಾಗಾದ್ರೆ ಇದೇನಿದು ಅಂತ ಕೇಳ್ಬೋದು. ಇವಾಗ ಕ್ರೆಡಿಟ್ ಸೈಡ್ ಫುಲ್ ಟೋಟಲ್ ಮಾಡಿ, ಆ ಟೋಟಲ್ ನ ಇಲ್ಲಿ ಬರ್ಕೊಳ್ತೀವಿ. ಇನ್ನೊಂದ್ಸಲ ಹೇಳ್ತಾ ಇದೀನಿ, ಕ್ರೆಡಿಟ್ ಸೈಡ್ ಫುಲ್ ಆಡ್ ಮಾಡಿದ್ರೆ ನಿಮ್ಗೆ ಒಂದು ಟೋಟಲ್ ಅಮೌಂಟ್ ಬರುತ್ತೆ. ಸೇಮ್ ಟೋಟಲ್ ಅಮೌಂಟ್ ನಾನು ಈ ಕಡೆ ಬರ್ಕೋತಾ ಇದ್ದೀನಿ.
ಈ ಟೋಟಲ್ ಅಲ್ಲಿ PBD, ಔಟ್ಸ್ಟ್ಯಾಂಡಿಂಗ್, ಡಿಪ್ರಿಸಿಯೇಷನ್, ಅಸೈಡ್ ವ್ಯಾಲ್ಯೂ ಎಲ್ಲ ಡಿಡಕ್ಟ್ ಮಾಡಿ ಮೈನಸ್ ಮಾಡಿ ಯು ವಿಲ್ ಬಿ ಗೆಟಿಂಗ್ ಸಮ್ ವ್ಯಾಲ್ಯೂ. ಈ ಕಡೆ ಡಿಫರೆನ್ಸ್ ಅಮೌಂಟ್ ಅಥವಾ ಬ್ಯಾಲೆನ್ಸ್ ಅಮೌಂಟ್ ಬಂದ್ರೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಕೊಡ್ಬೇಕು, ನ್ಯೂ ಪಾರ್ಟ್ನರ್ ಕೊಡ್ಬಾರ್ದು. ಇನ್ ಕೇಸ್ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದ್ಬಿಟ್ಟಿದೆ ಅಂದಾಗ ಆ ಡೆಬಿಟ್ ಸೈಡ್ ಟೋಟಲ್ ಫಸ್ಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಟೋಟಲ್ ನ ಇಲ್ಲಿ ಬರ್ಕೊಂತೀನಿ. ಈ ಟೋಟಲ್ ನಲ್ಲಿ PBD, ಪ್ರೀಪೇಡ್, ಅಪ್ರಿಸಿಯೇಷನ್, ಅಸೈಡ್ ವ್ಯಾಲ್ಯೂ ಎಲ್ಲ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಬರುತ್ತೆ ಅಥವಾ ಬ್ಯಾಲೆನ್ಸ್ ಅಮೌಂಟ್ ಅಂತಾನು ಸಹ ನಾವು ಅದನ್ನ ಕರಿತೀವಿ. ಈ ಕಡೆ ನಮ್ಗೆ ಡಿಫರೆನ್ಸ್ ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಅದನ್ನ ತಗೋಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಗೊತ್ತಿರ್ಬೇಕು ವೆನ್ ಯು ಆರ್ ಪ್ರಿಪೇರಿಂಗ್ ವಿತ್ ರಿವ್ಯಾಲ್ಯೂಯೇಷನ್. ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು, ಅಡ್ಜಸ್ಟ್ಮೆಂಟ್ಸ್ ಮೇಲೆ ಇರ್ಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ತಗೋತೀವಾ? ಎಸ್, ಬಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ತಗೊಳ್ಳೋದಿಲ್ಲ. ಯಾಕೆ? ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಇರುತ್ತೆ. ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ಳೋದ್ರಿಂದ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಳ್ಬಾರ್ದು. ಬೇಸಿಕ್ ಇನ್ಫಾರ್ಮೇಶನ್. ಸೆಕೆಂಡ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಒಂದ್ ರೌಂಡ್ ರಿವೈಸ್ ಮಾಡಿದ್ರೆ ಯು ವಿಲ್ ಬಿ ರೆಡಿ ವಿತ್ ಪಾರ್ಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕ್ತೀರಾ. ಓಕೆ, ಈಗ ಫಸ್ಟ್ ಸ್ಟೆಪ್, ಫಸ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾಗಿರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ವಾ? ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು. ನೆಕ್ಸ್ಟ್ ನೀವು ಕೇಳ್ಬೋದು, ಮ್ಯಾಮ್ ಈ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಹಾಕಿದೀರಾ, ಕಮ್ಮಿ ಆಗಿದೆ ಅಂತ ಹಾಕಿದೀರಾ, ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು? ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್, ಇದನ್ನ ನೀವು ಫೋಕಸ್ ಮಾಡ್ಲೇಬೇಕು. ಇಂಪಾರ್ಟೆಂಟ್ ನೋಟ್ ಹ್ಯಾಸ್ ಟು ಬಿ ಟೇಕನ್ ವೆನ್ ಯು ಆರ್ ಪ್ರಿಪೇರಿಂಗ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ, ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ಅಟ್, ಟು ಮತ್ತೆ ಬೈ ಅನ್ನೋ ವರ್ಡ್ ಇರುತ್ತೆ. ವಿತ್ ಎಕ್ಸಾಂಪಲ್ ಅಂತ ಕೆಳಗಡೆ ತೋರಿಸಿದೀನಿ. ಅಟ್ ಟು ಬೈಗೆ ನಾನು ವಿತ್ ಎಕ್ಸಾಂಪಲ್ ತೋರಿಸಿದೀನಿ. ಅಡ್ಜಸ್ಟ್ಮೆಂಟ್ ಇಲ್ಲಿ ಏನಾದ್ರು 80 ಅಟ್ಟಿತ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟು ಕ್ವಶನ್ ಅಲ್ಲಿ ಇರುತ್ತಲ್ವಾ ನಮ್ಗೆ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಎರಡೂನು ಕಂಪೇರ್ ಮಾಡ್ಬೇಕು. ಎರಡೂನು ಕಂಪೇರ್ ಮಾಡಿ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು. ಯಾವಾಗ? ಅಡ್ಜಸ್ಟ್ಮೆಂಟ್ ಅಲ್ಲಿ 80 ಅಟ್ ಅನ್ನೋ ವರ್ಡ್ ಇದ್ದಾಗ. ಸೇಮ್ ರೂಲ್ಸ್ ಏನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ ಫಾರ್ ಟೂ ಇದ್ದಾಗ. ಟೂ ಇತ್ತು ಅಂದ್ರೂ ಓಲ್ಡ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ, ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಎರಡೂ ಕಂಪೇರ್ ಮಾಡಿ ಡಿಫರೆನ್ಸ್ ಅಮೌಂಟ್ ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೋಬೇಕು. ಬೈ ಇದ್ರೆ ಏನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ನ ನಾವು ಟಚ್ ಮಾಡಲ್ಲ, ಬ್ಯಾಲೆನ್ಸ್ ಶೀಟ್ ಬೇಕಾಗಲ್ಲ ನಮ್ಗೆ. ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಮಾತ್ರ ಇರುತ್ತೆ, ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬೈ ಇದ್ರೆ ಬ್ಯಾಲೆನ್ಸ್ ಶೀಟ್ ಬೇಕಾಗಲ್ಲ ನಮ್ಗೆ, ಬ್ಯಾಲೆನ್ಸ್ ಶೀಟ್ ಟಚ್ ಮಾಡಬಾರ್ದು. ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಮಾತ್ರ ಏನ್ ಮಾಡ್ಬೇಕು, ತಗೊಂಡ್ಬಿಟ್ಟು ಆಕ್ಚುಯಲ್ ಅಮೌಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿರುತ್ತೋ ಅದೇ ವ್ಯಾಲ್ಯೂನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕು, ರೆಕಾರ್ಡ್ ಮಾಡ್ಬೇಕು. ಇದು ತುಂಬಾ 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 ಇಂಪಾರ್ಟೆಂಟ್. ಬಿಕಾಸ್ ಈ ಚಾಪ್ಟರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಿಮ್ಗೆ ಏನಾದ್ರು ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಈ ಪೋರ್ಷನ್ ಆಗಿರುತ್ತೆ, ಇನ್ನ ಒಂದು ಐಡೆಂಟಿಫೈಯಿಂಗ್ ವಿತ್ PBD. ಇದು ಎರಡು ನೀವು ಕ್ಲಿಯರ್ ಫೋಕಸ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫುಲ್ ಈಸಿ ಆಗ್ಬಿಡುತ್ತೆ. ಇವಾಗ ಈ ಅಟ್ ಟು ಬೈ ಹೆಂಗ್ ಅದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನಾನು ಇಲ್ಲಿ ವಿತ್ ಎಕ್ಸಾಂಪಲ್ ತೋರಿಸಿದೀನಿ ಸ್ಪೆಸಿಫೈಡ್ ಆಗಿ. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಸ್ಟಾಕ್ ವ್ಯಾಲ್ಯೂ 15,000 ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಕ್ವೆಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಇರುತ್ತೆ ಅಲ್ವಾ? ಕ್ವೆಶನ್ ಅಲ್ಲಿ ಇರುವಂತ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಸ್ಟಾಕ್ ವ್ಯಾಲ್ಯೂ 15,000 ಇದೆ. ಬಟ್ ಅಡ್ಜಸ್ಟ್ಮೆಂಟ್ ಬರ್ತೀನಿ, ಅಡ್ಜಸ್ಟ್ಮೆಂಟ್ ಬಂದ್ರೆ ಸ್ಟಾಕ್ ಇಸ್ ವ್ಯಾಲ್ಯೂಡ್ ಅಟ್ ಅನ್ನೋ ವರ್ಡ್ ಇದೆ ನೋಡಿ, ಅಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಬರುತ್ತೆ ನಿಮ್ಗೆ ಹಟ್ ಅನ್ನೋ ವರ್ಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ. ಸ್ಟಾಕ್ ಈಸ್ ವ್ಯಾಲ್ಯೂಡ್ ಅಟ್ ಅಂತ ಇದೆ. ಅಟ್ಟಿದ್ದಾಗ 12,000 ಅಂತ ಇದೆ ನಿಮ್ಗೆ. ಈ ಕೇಸಲ್ಲಿ ಅಟ್ಟಿದಾಗ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೀನಿ. ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ 15,000 ಇದೆ, ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ 12,000 ಇದೆ. 15,000 ಅಲ್ಲಿ 12,000 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 3,000. ನಾನು ಹೇಳಿದ್ದೀನಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ತಗೋಬೇಕು ಅಂತ ಹೇಳಿದೀನಿ ಅಲ್ವಾ? ನೋಡಿ, ಡಿಫರೆನ್ಸ್ ಅಮೌಂಟ್ 15,000 ಅಲ್ಲಿ 12,000 ಮೈನಸ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ಗೆ ಎಷ್ಟು ಹೋಗುತ್ತೆ? ಇವಾಗ 3,000 ಹೋಗುತ್ತೆ. ಈಗ ನಾನು ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೆ, ಅಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೆ ಡೆಬಿಟ್ ಸೈಡ್, ಜಾಸ್ತಿ ಆದ್ರೆ ಕ್ರೆಡಿಟ್ ಸೈಡ್ ಅಂತ. ಯಾವತ್ತೂ ಅಷ್ಟೇನೆ, ಜಾಸ್ತಿ ಕಮ್ಮಿ ಅಂತ ಡಿಸೈಡ್ ಮಾಡ್ಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ನ ನಾವು ಬೇಸಾಗಿ ತಗೋಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಬರೀ 12,000 ಇದೆ. ಸೊ ಬ್ಯಾಲೆನ್ಸ್ ಶೀಟ್ ನಲ್ಲಿ 15 ಇರೋದ್ರಿಂದ 3,000 ಏನಾಗಿದೆ, ಕಮ್ಮಿ ಆಗಿದೆ ಅಂತ ಗೊತ್ತಾಗುತ್ತೆ. ಅಡ್ಜಸ್ಟ್ಮೆಂಟ್ ಬೇಸ್ ಇಟ್ಕೊಂಡು ಡಿಸೈಡ್ ಮಾಡ್ಬೇಕು ನೀವು, ಜಾಸ್ತಿ ಆಗಿದ್ಯಾ ಕಮ್ಮಿ ಆಗಿದ್ಯಾ ಅಂತೇಳಿ. ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಕಮ್ಮಿ ಇದೆ ಅಲ್ವಾ, ಹಾಗಾಗಿ 3,000 ಏನಾಗಿದೆ, ಕಮ್ಮಿ ಆಗಿದೆ ಅಂತ ಡಿಸೈಡ್ ಮಾಡಿ ಅದನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಅದನ್ನ ರೆಕಾರ್ಡ್ ಮಾಡ್ಬೇಕು. ಈ ಅರ್ಥ ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಟು ನೋಡಿ, ಇಲ್ಲಿ ನೆಕ್ಸ್ಟ್ ಕೇಸ್ ಅಲ್ಲೂ ನೋಡಿ, ಸ್ಟಾಕ್ ವ್ಯಾಲ್ಯೂ 12,000 ಕೊಟ್ಟಿದ್ದೀನಿ. ಸೆಕೆಂಡ್ ಕೇಸ್ ಹೇಳ್ತಾ ಇದ್ದೀನಿ, ಸ್ಟಾಕ್ ವ್ಯಾಲ್ಯೂ 12,000 ಇದೆ, ಸ್ಟಾಕ್ ಇಸ್ ರಿವ್ಯಾಲ್ಯೂ 2 ಅನ್ನೋ ವರ್ಡ್ ಇದೆ, ಟು ಇದೆ, 15,000 ಅಂತ ಕೊಟ್ಟಿದ್ದೀನಿ. 15,000 ಸ್ಟಾಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ.
ಈಗ ಈ 12,000 ಅಲ್ಲಿ 15,000 ಮೈನಸ್ ಮಾಡಿದ್ರೆ ಅಗೇನ್ ವಿ ಗಾಟ್ ಇನ್ ಡಿಫರೆನ್ಸ್ ಆಫ್ 3,000 ಬಂದಿದೆ. ಈಗ ಈ 3,000 ಇನ್ಕ್ರೀಸ್ ಡಿಕ್ರೀಸ್ ಅಂತ ನೀವು ಡಿಸೈಡ್ ಮಾಡ್ಬೇಕು. ಹೇಗ್ ಮಾಡ್ತೀರಾ ನೀವು? ನಾನು ಹೇಳಿದೀನಿ ಅಡ್ಜಸ್ಟ್ಮೆಂಟ್ಸ್ ನ ಬೇಸ್ ಆಗಿ ಇಟ್ಕೊಂಡು ನೀವು ಡಿಸೈಡ್ ಮಾಡ್ಬೇಕು. ಬ್ಯಾಲೆನ್ಸ್ ಶೀಟ್ 12 ಇದೆ, ಅಡ್ಜಸ್ಟ್ಮೆಂಟ್ 15 ಇದೆ. ಸೊ ದೇರ್ ಈಸ್ ಅನ್ ಡಿಫರೆನ್ಸ್ ಆಫ್ 3,000. ಆ 3,000 ಏನಾಗಿದೆ, ನಮ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಇದೆ ಅಲ್ವಾ? ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ 3,000 ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ. 3,000 ಇನ್ಕ್ರೀಸ್ ಆದ್ರೆ ನಾವ್ ಎಲ್ಲಿ ತಗೊಳ್ಬೇಕು? ಕ್ರೆಡಿಟ್ ಸೈಡ್ ನಲ್ಲಿ ತಗೋಬೇಕು. ನೆಕ್ಸ್ಟ್ ಬೈ ಅಂತ ಇದ್ದಾಗ ನೋಡಿ, ನನಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಅದಕ್ಕೇನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಬೈ ₹2,000 ಅಂತ ಇದೆ. 2,000 ಅಂತ ಇದ್ದಾಗ 2,000 ಮಾತ್ರನೇ ತಗೊಳ್ಬೇಕು. 2,000 ಮಾತ್ರನೇ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ತಗೋಬೇಕಾಗತ್ತೆ. ಬೈ ಅನ್ನೋ ವರ್ಡ್ ಇದ್ರೆ ನೋ ಮೋರ್ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್, ಕ್ಯಾಲ್ಕುಲೇಷನ್, ಡಿಫರೆನ್ಸ್ ಏನು ಫೈಂಡ್ ಔಟ್ ಮಾಡಬಾರ್ದು. ಡೈರೆಕ್ಟ್ ಆಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ 2,000 ನೀವು ಇಲ್ಲಿ ತಗೋಬೇಕಾಗತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಮೋಡ್ ಅನ್ಸ್ತಾ ಇದ್ರು ನೀನು. ಪ್ರಾಬ್ಲಮ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಕ್, ಈ ಪ್ರಾಕ್ಟಿಕಲ್ ನಾವು ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಆಗ ಇನ್ನೂ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬೇಕಾಗಿರೋದು, ATR TO2 ಇದ್ರೆ ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟ್ಸ್ ನ ಎರಡು ಕಂಪೇರ್ ಮಾಡಿ ನಿಮ್ಗೆ ಬರೋ ಡಿಫರೆನ್ಸ್ ಅಮೌಂಟ್ ರಿವ್ಯಾಲ್ಯೂಯೇಷನ್ ಅಲ್ಲಿ ತಗೋಬೇಕನ್ನೋದು ಗೊತ್ತಾಗುತ್ತೆ. BY/2 ಅಂತಂದ್ರೆ ಅದೇ ವ್ಯಾಲ್ಯೂನ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ. ಇಷ್ಟು ಇನ್ಫಾರ್ಮೇಶನ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸೊ ನೆಕ್ಸ್ಟ್ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ಬೇಕಾದ್ರೆ ವಾಟ್ ಆರ್ ದ ಥಿಂಗ್ಸ್ ಹ್ಯಾಸ್ ಟು ಬೀನ್ ಫಾಲೋಡ್ ಅನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಮಿಕ್ಸ್ ಮಾಡ್ತೀರಾ, ನಾನು ಸ್ಟೆಪ್ಸ್ ಏನ್ ಕೊಡ್ತೀನಿ ಅದನ್ನ ಸಿಂಪಲ್ ಆಗಿ ಫೋಕಸ್ ಮಾಡಿ. ಅಷ್ಟೇ ಎಂಟ್ರೀಸ್ ಬರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ, ಎಕ್ಸ್ಟ್ರಾ ಒಂದ್ ಎಂಟ್ರಿನೂ ಬರಲ್ಲ ನಿಮ್ಗೆ. ಓಕೆ, ಸ್ಟೆಪ್ ನಂಬರ್ 1 ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್. ಅದೇ ಆರ್ಡರ್ ನೋಡಿ, ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಆಗದೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ. ಓಲ್ಡ್ ಬ್ಯಾಲೆನ್ಸ್ ಶೀಟ್ 3 ಎಂಟ್ರೀಸ್ ಮಾತ್ರ ತಗೋಬೇಕು. ಒಂದು ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ರಿಸರ್ವ್. ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ನಲ್ಲಿ ಕಂಪಲ್ಸರಿ ಇರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾತ್ರ ನೀವು ನೋಡ್ಕೋಬೇಕು. ಕೆಲವು ಸಲ ಅಸೆಟ್ ಸೈಡ್ ನಲ್ಲಿ ಇರುತ್ತೆ, ಕೆಲವು ಸಲ ಲಯಬಿಲಿಟಿ ಸೈಡ್ ಅಲ್ಲಿ ಇರುತ್ತೆ. ಸೊ ರಿಸರ್ವ್ ಬಂದು ನಿಮ್ಗೆ ಯಾವಾಗೂ ನಿಮ್ಗೆ ಲಯಬಿಲಿಟಿ ಸೈಡ್ ಅಲ್ಲಿ ಇರುತ್ತೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ಈ 3 ಎಂಟ್ರೀಸ್ ಮಾತ್ರ ನೀವೇನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ, ಸಾರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೋಬೇಕು. ಸ್ಟೆಪ್ ನಂಬರ್ 1 ಏನು, ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಹೌ ಮೆನಿ ಎಂಟ್ರೀಸ್ ವಿ ನೀಡ್ ಟು ಫೋಕಸ್? ವಿ ನೀಡ್ ಟು ಫೋಕಸ್ ಒನ್ಲಿ 3 ಎಂಟ್ರೀಸ್. ಒನ್ ಇಸ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ರಿಸರ್ವ್. ಈ 3 ಎಂಟ್ರಿ ಬಿಟ್ರೆ ಎಕ್ಸ್ಟ್ರಾ ಇನ್ನೇನು ತಗೊಂಡ್ಬಾರ್ದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ. ಹೀಗಿದಾತ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ನೋಡಿ, ಅಡ್ಜಸ್ಟ್ಮೆಂಟ್. ನೋಡಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಆಗಿದ ತಕ್ಷಣ ಕ್ವಶನ್ ಅಲ್ಲಿ ಏನಿರುತ್ತೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬರೋದು. ಅದೇ ಆರ್ಡರ್ ಅಲ್ಲಿ ತಗೊಳ್ತಾ ಇದೀನಿ. ಸ್ಟೆಪ್ ನಂಬರ್ 2 ನಲ್ಲಿ ನಿಮ್ಗೆ ನಾನು ಆಗ್ಲೇ ಹೇಳ್ದೆ, ನಿಮ್ಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ನಾವು ಇಗ್ನೋರ್ ಮಾಡಿರ್ತೀವಿ ವೆನ್ ವಿ ಆರ್ ಪ್ರಿಪೇರಿಂಗ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಇರುತ್ತೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಇಲ್ಲಿ ತಗೊಳ್ಬೇಕಾಗಿರೋದು, ಬೇರೆ ಯಾವ ಅಡ್ಜಸ್ಟ್ಮೆಂಟ್ ನಿಮ್ಗೆ ಇಲ್ಲಿ ಬರೋದಿಲ್ಲ. ಈ ಅಡ್ಜಸ್ಟ್ಮೆಂಟ್ ಎಷ್ಟು ಸಲ ರೆಕಾರ್ಡ್ ಆಗ್ಬೇಕು, ಕಂಪಲ್ಸರಿ 3 ಟೈಮ್ಸ್ ರೆಕಾರ್ಡ್ ಆಗುತ್ತೆ. ಫಸ್ಟ್ ಒಂದೇ ಅಡ್ಜಸ್ಟ್ಮೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 3 ಟೈಮ್ಸ್ ಅದು ನಿಮ್ಗೆ ಏನಾಗ್ಬೇಕು, ರೆಕಾರ್ಡ್ ಆಗ್ಬೇಕು 3 ಟೈಮ್ಸ್. ಓಕೆನಾ? ಸೊ ಇದರಲ್ಲಿ ವೆನ್ ಇಟ್ ಕಮ್ಸ್ ಟು ಗುಡ್ ವಿಲ್ ಅಂತ ಬಂದಾಗ ಕಂಪ್ಲೀಟ್ 12 ಮಾರ್ಕ್ಸ್ ಈ 4 ಕೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಪ್ಲೀಟ್ 12 ಮಾರ್ಕ್ಸ್ ಕ್ವೆಶನ್ ಈ 4 ಕೇಸಸ್ ಮೇಲೆ ನಿಮ್ಗೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಕೇಸ್ ನಂಬರ್ 1 ಏನು, ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ಅಂತ ಇರುತ್ತೆ. ಹೊಸ ಪಾರ್ಟ್ನರ್ ಗುಡ್ ವಿಲ್ ತಗೊಂಡ್ ಬಂದಾಗ ಎಂಟ್ರಿ ಹೇಗ್ ಆಗ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ಅಂಡ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತ ಬರುತ್ತೆ. ಅಂದ್ರೆ ಗುಡ್ ವಿಲ್ ತಂದಿದ್ದಾನೆ ಹೊಸ ಪಾರ್ಟ್ನರ್, ಪೂರ್ತಿ ವಿತ್ಡ್ರಾನ್ ಆಗಿಲ್ಲ. ತಂದಿರೋದ್ರಲ್ಲಿ ಅರ್ಧ ಗುಡ್ ವಿಲ್ ಮಾತ್ರ ಏನಾಗಿದೆ, ಹಳೆ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಥರ್ಡ್ ಕೇಸ್ ನಲ್ಲಿ ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ಅಂಡ್ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್. ನೋಡಿ, ಆಫ್ ಅಂದ್ರೆ ಅರ್ಧ ಮಾತ್ರ ವಿತ್ಡ್ರಾ ಮಾಡಿರ್ತಾರೆ. ಇಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಅಂದಾಗ ಕಂಪ್ಲೀಟ್ ಹೊಸ ಪಾರ್ಟ್ನರ್ ಏನ್ ಗುಡ್ ವಿಲ್ ತಂದಿದ್ದಾನೆ, ಫುಲ್ ಗುಡ್ ವಿಲ್ ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡಿದ್ದಾರೆ, ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಲಾಸ್ಟ್ ಕೇಸ್ ಒಂದು ಫರ್ಮ್ ಗುಡ್ ವಿಲ್ ಇದ್ದಾಗ ಎಂಟ್ರಿ ಹೇಗ್ ಹಾಕ್ಬೇಕು ಅಂತ. ಈ 4 ಕೇಸಸ್ ನಲ್ಲಿ ನೀವು ಲೆಜರ್ ಅಕೌಂಟ್ ಕಲ್ತ್ಕೊಂಡ್ರೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಡನ್. ಒಂದೇ ವಿಡಿಯೋ ಸ್ಯಾಕ್ರಿಫೈ ರೇಷಿಯೋ ಕಂಪ್ಲೀಟ್ ಮಾಡಿದೀನಿ ವಿತ್ ಸಿಂಪಲ್ ಸ್ಟೆಪ್ಸ್. ಅದನ್ನ ಹೇಗ್ ಫಾರ್ಮುಲಾ ಐಡೆಂಟಿಫೈ ಮಾಡಕ್ಕೆ ಏನ್ ಟ್ರಿಕ್ಸ್ ನ ಯೂಸ್ ಮಾಡ್ಬೇಕು ಅನ್ನೋದ್ರ ಜೊತೆನಲ್ಲಿ ಸ್ಯಾಕ್ರಿಫೈಸ್ ರೇಷನ್ ಅಲ್ಲಿ 3 ಕೇಸಸ್ ಇದೆ. 3 ಕೇಸಸ್ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷನ್ ಅಲ್ಲಿ 4 ಕೇಸಸ್ ಇದೆ. ಅದನ್ನ ಹೇಗ್ ಐಡೆಂಟಿಫೈ ಮಾಡ್ಬೇಕು, ಹೇಗ್ ರೆಕಾರ್ಡ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ 1 ವಿಡಿಯೋ ಮಾಡಿದೀನಿ. ಸ್ಟೆಪ್ ನಂಬರ್ 2 ಏನಾಗಿರುತ್ತೆ, ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ ನಲ್ಲಿ ನಾವು ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರನೇ ತಗೋತಾ ಇರೋದು, ಬೇರೆ ಏನು ನಾವಿಲ್ಲಿ ಟಚ್ ಮಾಡೋದಿಲ್ಲ. 2 ಸ್ಟೆಪ್ಸ್ ನಮ್ಗೆ ಏನಾಗಿದೆ ಇವಾಗ ಗೊತ್ತಾಗಿದೆ. ಸ್ಟೆಪ್ ನಂಬರ್ 3 ನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್ ಬರುತ್ತೆ ತಾನೆ ನಿಮ್ಗೆ. ಸ್ಟೆಪ್ ನಂಬರ್ 3 ನಲ್ಲಿ
ಡಿಫ್ರೆನ್ಸ್ ನಾನು ಹೇಳಿದೆ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಫುಲ್ ಟೋಟಲ್ ಮಾಡ್ಕೊಳ್ಳಿ. ಅದರಿಂದ ನೀವು ಡೆಬಿಟ್ ಸೈಡ್ ವ್ಯಾಲ್ಯೂಸ್ ನೆಲ್ಲ ಮೈನಸ್ ಮಾಡಿದ್ರೆ ಒಂದ್ ಸ್ವಲ್ಪ ಡಿಫರೆನ್ಸ್ ಅಮೌಂಟ್ ಬರುತ್ತೆ. ದ ಡಿಫರೆನ್ಸ್ ಅಮೌಂಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳ್ಕೊಟ್ನಲ್ವಾ. ಬ್ಯಾಲೆನ್ಸಿಂಗ್ ಅಮೌಂಟ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಏನ್ ಬರುತ್ತೆ ಅದನ್ನ ಮಾತ್ರ ಕ್ರಾಸ್ ಡೈರೆಕ್ಷನ್ಸ್ ನಲ್ಲಿ ನೀವು ಪೋಸ್ಟಿಂಗ್ ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗ್ದೋಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಓನ್ಲಿ 3 ಸ್ಟೆಪ್ಸ್. ಒನ್ ಇಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟ್ಸ್ ಮತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್. ಈ 3 ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಬಂದು ನ್ಯೂ ಬ್ಯಾಲೆನ್ಸ್ ಶೀಟ್ ನ ನಾವ್ ಇಲ್ಲಿ ಪ್ರಿಪೇರ್ ಮಾಡ್ಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಕ್ವೆಶನ್ ಅಲ್ಲಿ ಇರೋ ಓಲ್ಡ್ ಬ್ಯಾಲೆನ್ಸ್ ಶೀಟ್ ತಗೋತೀವಿ, ಅಡ್ಜಸ್ಟ್ಮೆಂಟ್ ಹೆಚ್ಚು ಮಾಡಬಾರ್ದು. ಅಡ್ಜಸ್ಟ್ಮೆಂಟ್ ಬೇಕಾಗದೇ ಇಲ್ಲ ನಮ್ಗೆ ವೆನ್ ಯು ಆರ್ ಪ್ರಿಪೇರಿಂಗ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಜೊತೆನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ತಗೋಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಇಲ್ಲಿ ಪ್ರಿಪೇರ್ ಮಾಡಿರ್ತೀವಿ. ಆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಂಡ್ರೆ ಇಷ್ಟೇ ಇನ್ಫಾರ್ಮೇಶನ್ಸ್ ತಗೊಂಡ್ ನೀವ್ ಏನ್ ಮಾಡ್ಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕು. ನಾನು ನಿಮ್ಗೆ ಈಗ ಕಂಪ್ಲೀಟ್ ಗ್ಲಾನ್ಸ್ ನಲ್ಲಿ ನಿಮ್ಗೆ ಐಡಿಯಾಸ್ ಕೊಟ್ಟಿದ್ದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದಕ್ಕೆ, ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ಕೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು, ಬರೀ ಅಡ್ಜಸ್ಟ್ಮೆಂಟ್ ಮೇಲೆ ಇರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ನಮ್ಗೆ 3 ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1 ಓಲ್ಡ್ ಬ್ಯಾಲೆನ್ಸ್ ಶೀಟ್, ಸ್ಟೆಪ್ ನಂಬರ್ 2 ಅಡ್ಜಸ್ಟ್ಮೆಂಟ್ ಅಂಡ್ ಸ್ಟೆಪ್ ನಂಬರ್ 3 ವಿಲ್ ಬಿ ಅ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೀವು ಅಬ್ಸರ್ವ್ ಮಾಡಿ ಕ್ವೆಶನ್ ಇಲ್ಲಿ ಕೊಟ್ಟಿರೋ ಫಾರ್ಮೆಟ್ ನಲ್ಲಿ ಆರ್ಡರ್ ವೈಸ್ ಅಲ್ಲೇ ತಗೊಂಡಿದ್ದೀನಿ, ಎಲ್ಲೂ ನಾನು ಸ್ಕಿಪ್ ಮಾಡಿಲ್ಲ ನೋಡಿ. ಫಸ್ಟ್ ನಿಮ್ಗೆ ಕ್ವೆಶನ್ ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅದ್ರ ಕೆಳಗಡೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಆದ್ಮೇಲೆ ನೀವೇ ಪ್ರಿಪೇರ್ ಮಾಡಿರ್ತೀರಾ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದೇ ಆರ್ಡರ್ ನಲ್ಲಿ ನೀವು ಮಾಡೋದ್ರಿಂದ ಬ್ಯಾಲೆನ್ಸ್ ಶೀಟ್ ಏನು ಡಿಫ್ರೆನ್ಸ್ ಬರಲ್ಲ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಿಮ್ಗೆ ಇಲ್ಲಿ ವ್ಯಾಲ್ಯೂಸ್ ಸಿಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಷ್ಟೇ ನೋಡಿ, ಇಲ್ಲೂ ಆರ್ಡರ್ ಅಲ್ಲೇ ಕೊಟ್ಟಿದೀವಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ತಗೊಂತೀವಿ, ಅಡ್ಜಸ್ಟ್ಮೆಂಟ್ ಟಚ್ ಮಾಡಬಾರ್ದು. ಅಡ್ಜಸ್ಟ್ಮೆಂಟ್ ಬೇಕಾಗಲ್ಲ ನಮ್ಗೆ ನ್ಯೂ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋದಕ್ಕೆ. ಅದಾದ್ಮೇಲೆ ನಾವು ಅಡ್ಜಸ್ಟ್ಮೆಂಟ್ ಆದ್ಮೇಲೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದ್ಮೇಲೆ ನಾವ್ ಏನ್ ಪ್ರಿಪೇರ್ ಮಾಡಿರ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀವಿ. ಇದೇ ಆರ್ಡರ್ ನಲ್ಲಿ ನೀವು ಫೋಕಸ್ ಮಾಡ್ತಾ ಅಷ್ಟೇ ಎಂಟ್ರೀಸ್ ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಕ್ವೆಶನ್ ತಲೆನಲ್ಲಿ ಇಟ್ಕೊಳ್ಬೇಕು. ಸ್ಕಿಪ್ ಆಗಿ ಯಾವ್ದಾದ್ರು ಒಂದೊಂದು ಟ್ರಾನ್ಸಾಕ್ಷನ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಆ ತರ ಪ್ರಾಬ್ಲಮ್ಸ್ ಏನೂ ಆಗ್ದಿರಾ ನೀಟಾಗಿ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಟ್ಯಾಲಿ ಆಗುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ಸ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಿಮ್ಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಏನೇನೆಲ್ಲ ಇನ್ಫಾರ್ಮೇಶನ್ಸ್ ಗೊತ್ತಿರ್ಬೇಕು ಅಂತ ತುಂಬಾ ಶಾರ್ಟ್ ಆಗಿ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ನಾನು ಅದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಾವೇನ್ ಮಾಡೋಣ, ಕೇಸ್ ನಂಬರ್ 1 ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ಇಂದ ಪ್ರಾಬ್ಲಮ್ಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ನ ನೀವು ಅಟೆಂಡ್ ಮಾಡಕ್ ಮುಂಚೆ, ಅಟೆಂಡ್ ಮಾಡಕ್ ಮುಂಚೆ ನಿಮ್ಗೆ ಹೋಮ್ ವರ್ಕ್ ಇರುತ್ತೆ. ಸೊ ನಾನು ಇಲ್ಲಿ ಏನ್ ಸ್ಲೈಡ್ಸ್ ನ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ, ಒಂದ್ಸಲ ಬರ್ಕೊಳ್ಳಿ. ಜಸ್ಟ್ ಅದನ್ನ ರಿವೈಸ್ ಮಾಡ್ಕೊಂಡು ನೀವು ರೆಡಿ ಆಗಿದ್ರೆ ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ನೀಟಾಗಿ ಅದು ಆನ್ಸರ್ಸ್ ಬರ್ತಾ ಇರುತ್ತೆ. ಸೊ ರಿವೈಸ್ ಆದಂಗ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಂಪ್ಲೀಟ್ ಫಾರ್ಮೆಟ್ ನಾನು ಏನ್ ಮಾಡಿದೀನಿ ಅದನ್ನ ನೀವ್ ಏನ್ ಮಾಡ್ಬೇಕು, ಒಂದ್ಸಲಿ ಬರ್ಕೊಂಡು ರಿವೈಸ್ ಮಾಡ್ಕೊಂಡು ರೆಡಿ ಆಗಿರ್ಬೇಕು ನೆಕ್ಸ್ಟ್ ಕ್ಲಾಸ್ಗೆ. ಇವತ್ತು ಹೇಳ್ಕೊಟ್ಟಿರೋ ಎಲ್ಲ ಸ್ಟೆಪ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್.